प्रॉब्लम नहीं सर, काम करने देना, दूसरे वालों को काम करने क्या क्या काम बनता वो काम करने का हम रेडी है। वो रेडी का वो टेंडर का काम होने का टेंडर डालता, वो तुम्हारा मिलने का आदमी इधर आया, बार बार 2 महीने पूछने का वो बड़ा आदमी आता, ऐसा करना वैसा करना, बार बार बोलने का क्यों इधर रिस्पॉन्सिबल। बात करना सर इधर राइट से उसका राइट से पूछता नहीं यही ये काम बड़ा हुआ इसलिए ನಾವಿಲ್ಲಿ ಕೆಲಸ ಕೊಡಿ ಅಂತ ಹೇಳ್ತಾ ಇದೀವಿ, ಬಿಟ್ರೆ ಬೇರೆಗೂ ಬಂದಿಲ್ಲ ಅಂತ ಹೇಳೋಣ। हम इधर काम पूछ रहा है, इधर पूछ रहा है क्या? इधर पूरा हम इधर काम पूछ रहा है, पूरा क्या जमीन पूछ रहा है? सब इधर खेत वाला है, इधर खेत चलेगा, काम देना बोल रहा है। का वो झगड़ा नहीं करना। उधर क्या क्या काम तुम्हारा नारंस और कंडीशंस का काम करता, वो क्या क्या काम का वो इधर बैठने का वो आदमी दूसरा आदमी इधर काम चल रहा है, पूरा आदमी इधर काम नहीं आने का उधर आ इधर आए, इसका 1 महीने का राउंड चल रहा है। నేను సార్ కి కన్వే చేశాను, సార్ నిಮ್ಗೆ ಅದು ನಾನು ಹೇಳಿದೆ ಮೇಡಮ್ ಅವ್ರಿಗೆ ಹೇಳಿ ಅವರು ಲೋಕಲ್ ಅನ್ಕಂಡೆ ಬಂದವರು ಅವ್ರು ಅಲ್ಲೆಲ್ಲ ಕರ್ಕೊಂಡು ಭಾಷೆ ಬರ್ತದೆ। ದಿನ ಮುಖ್ಯವಾಗಿ ಈ ದಿವಸ ಬರ್ಗೇನಹಳ್ಳಿ ಗ್ರಾಮಸ್ಥರು ಈ ಒಂದು ಕಂಪ್ನಿ ಏನಪ್ಪ ಇದು ಆರಿಜನ್ ಕಂಪ್ನಿಗೆ ಭೂಮಿ KDBಯಿಂದ ಅಲಾಟ್ಮೆಂಟ್ ಆಗಿ ಅವರು ಫ್ಯಾಕ್ಟ್ರಿನ ಶುರು ಮಾಡೋಕ್ಕೆ ಬಂದಿದ್ದಾರೆ। ಇಲ್ಲಿ ನಮ್ಮ ಬರ್ಗೇನಹಳ್ಳಿ ರೈತರು ಸುಮಾರು ಒಂದು 20 ರಿಂದ 25 ಜನ ರೈತರು ಬೇಜಾರಾಗಿ 5 ರಿಂದ 10 ಎಕರೆ 6 ಎಕರೆ 7 ಎಕರೆ ಜಮೀನು ಹೋಗಿದ್ದಾರೆ। ಅಲ್ಲಿ ಅವರ ಮನೆಯಲ್ಲಿ ಉದ್ಯೋಗ ಏನು ಈಗ ಇವರು ಎಜುಕೇಟೆಡ್ ನಿರುದ್ಯೋಗಿಗಳಾದರೆ ಈ ಕಂಪ್ನಿಗೆ ಏನಿವತ್ತು ಕನ್ಸ್ಟ್ರಕ್ಷನ್ ಕೆಳಗೆ ಬಂದಿದೆ ಅದಕ್ಕೆ ಬೇಕಾದಂಥ ಮೆಟೀರಿಯಲ್ಸು ವೆಹಿಕಲ್ಲು ಮತ್ತು ಅದರಲ್ಲಿ ಬರುವಂಥ ಅರ್ತ್ ವರ್ಕು ಮಣ್ಣಿನ ಕೆಲಸ ಇದನ್ನು ನಾವು ಮಾಡೋಕ್ಕೆ ಬಂದು ಇದು ಮಾಡಿದ್ದೀವಿ, ಕೇಳ್ಕೊಂಡಿದ್ದೀವಿ। ಅದನ್ನು ಅವರು ಕೆಲವು ರಾಜಕೀಯ ದುರುದ್ದೇಶನೋ ಅಥವಾ ಅವರು ಕಂಪ್ನಿ ದುರುದ್ದೇಶ ಇಟ್ಕೊಂಡು ಬೇರೆಯವರಿಗೆ ನಾವು ಕೊಟ್ಟಿದ್ದೀವಿ, ಕೊಡೋಕ್ಕೆ ಬರಲ್ಲ ಅನ್ನೋ ವಿರುದ್ಧ ನಮ್ಮ ಹುಡುಗರಿಗೆ 2-3 ಬಾರಿ ಹೇಳಿ ಕಳಿಸಿದ್ರು। ಆ ಒಂದು ಘಟನೆ ಬಗ್ಗೆ ಇವತ್ತು ಸಂಕ್ಷಿಪ್ತವಾಗಿ ನಮ್ಮ ಎಲ್ಲ ಊರಿನ ಮುಖಂಡರು, ನಮ್ಮ ಪಂಚಾಯಿತಿ ಮುಖಂಡರುಗಳು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರುಗಳು ಮತ್ತು ನಮ್ಮ APMC ಅಧ್ಯಕ್ಷರುಗಳು ಎಲ್ಲ ಬಂದು ಏನು ಎತ್ತ ಅಂತ ನಮ್ಮ ಏನು ರೈತಾಪಿ ವರ್ಗದವರ ಕಷ್ಟ ಸುಖ ಕೇಳಿ ಕಂಪ್ನಿ ಪರವಾಗಿ ಇಲ್ಲಿ ಯಾರು ಇನ್ಚಾರ್ಜ್ ಅವರೋ ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಆ ವಿಚಾರ ಹಿಂಗಿದೆ ನೀವು ಕಂಪ್ನಿಗೆ ತಿಳಿಸಿ, ಅವ್ರಿಗೂ ನೀವು ಸರಿಯಾದ ಅವರು ನ್ಯಾಯಬದ್ಧವಾದ ಕೊಟೇಶನ್ ಅಂದರೆ ದರಪಟ್ಟಿ ನೀವು ಕೊಡಿ, ಅದಕ್ಕೆ ಅವರು ಇಲ್ಲಿ ಏನೇನು ಬೇಕೋ ಸಪ್ಲೈ ಮಾಡೋಕ್ಕೆ ನಮ್ಮ ಹುಡುಗರು ಈ ಭಾಗದ ಹುಡುಗರು ಒಪ್ಕೊಂಡಿದ್ದಾರೆ, ಅದನ್ನು ನೀವು ಮುಂದುವರಿಸಿದ್ದು ಹೇಳಿದ್ದೀವಿ। ಅವರು ಈ ಒಂದು ಎಲ್ಲ ಸ್ಪಂದನೆ ಮಾಡಿ ನಾವು ಮಾಡ್ತೀವಿ, ನಮಗೊಂದು ಕಾಲಾವಕಾಶ ಕೊಡಿ 1 or 2 days ಅಂತ ಹೇಳಿದ್ರೆ, ಇದು ಕೊಡಲಿಲ್ಲ ಅಂದರೆ ಮುಂದಿನ ಹೋರಾಟ ನಾವು ಮುಂದೆ ಏನು ಮಾಡಬೇಕು ಅಂತ ಎಲ್ಲ ಕೂತು ಚರ್ಚೆ ಮಾಡಿ ಕ್ರಮ ಕೈಗೊಳ್ತೀವಿ। ನಿಮ್ಮ ವಾದ ಬಂದು ಲೋಕಲ್ನವ್ರಿಗೆ ಕೆಲಸ ಕೊಡಿ ಅನ್ನೋದು ವಾದ ಸರಿ ಸರ್ ಅಂತ ಕೆಲಸ ಈ ಕಂಪ್ನಿಯ ಜವಾಬ್ದಾರಿ ಆಗಿರ್ತದೆ। ಯಾಕಂದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ರಾಜಕೀಯ ದುರುದ್ದೇಶ ಬೆರೆಸ್ಕೊಂಡು ಯಾರೋ ಒಬ್ಬರು ಲೀಡ್ರ್ ಮಾತು ಕೇಳ್ಕೊಂಡು ಒಂದು ಬಾರ್ ಹೋಗೋದು ಅದು ತಪ್ಪು ಕಂಪ್ನಿಯವ್ರದ್ದು। ಇಲ್ಲಿರ್ತಕ್ಕಂಥವ್ರು ಜಮೀನು ಕಳ್ಕೊಂಡವ್ರೆ, ಲೋಕಲ್ನಾಗಿರ್ತಕ್ಕಂಥವ್ರು ರೈತರ ಮಕ್ಕಳವರು, ಅವ್ರಿಗೆ ಇಲ್ಲಿರ್ತಕ್ಕಂಥ ಕೆಲಸ ಕೊಟ್ಟು ಅವ್ರು ಕೆಲಸ ತಗೊಂತಕ್ಕಂಥ ಜವಾಬ್ದಾರಿ ಅದು।
ಅವರ ಅಕಸ್ಮಾತ್ ದುಬೈಯಿಂದಲೋ ಬಾಂಬೆಯಿಂದಲೋ ಬಂದು ಕೆಲಸ ಮಾಡೋಕ್ಕಲ್ಲ. ಅದೊಂದು ಇರ್ತಕ್ಕಂಥ ಸ್ಥಳೀಯರಿಗೆ ಬರ್ಗೇರಲ್ಲಿ ಇರ್ತಕ್ಕಂಥ ಈ ಹುಡುಗರಿಗೆ ಕೆಲಸ ಕೊಡ್ತಕ್ಕಂಥ ಜವಾಬ್ದಾರಿನೂ ಕೂಡ ಕಂಪ್ಲೇಂಟ್ ಮಾಡಬೇಕು ಅಂತ ಕೇಳ್ತಕ್ಕಂಥ ಮತ್ತು 1 ಸರ್ವೆ ನಂಬರಲ್ಲಿ ಒಂದು 100-120 ಎಕರೆಯಲ್ಲಿ ಕೆಲಸ ಮಾಡ್ತಕ್ಕಂಥ KDBಯವರು ಒಂದು MLC ಕಂಪ್ನಿ ಕೊಟ್ಟಿದ್ರು. ನಮ್ಮದೇ ತಪ್ಪು ಬಹುಶಃ. ನಾವು KDB ಅಕ್ವೈರ್ ಮಾಡ್ಬೇಕಾದ್ರೆ ನೀವೆಲ್ಲ ಹೋರಾಟಗಳನ್ನ ಮಾಡಿ ನಾವು ಯಾವುದೇ ಕಾರಣಕ್ಕೂ ಕೂಡ ಜಾಗ ಕೊಡಲ್ಲ ಅಂತ ಹೋರಾಟ ಮಾಡಬೇಕಾಗಿತ್ತು. ದುರಾದೃಷ್ಟವಶ ನಮ್ಮಲ್ಲಿ 5,000 ಎಕರೆ ಜಮೀನು ಅಕ್ವೈರ್ ಮಾಡಿ ರೈತರುಗಳೆಲ್ಲ ಒಕ್ಕಲೆಬ್ಬಿಸಿ ಇವತ್ತು ರೈತರನ್ನ ಬೀದಿ ಪಾಲು ಮಾಡೋಂಥ ಕೆಲಸ KDB ಮಾಡಾಯಿತು. ಆದ ಕಾರಣ KDBಲಿ ಕೆಲವು ಕಾನೂನುಬದ್ಧವಾದ ಹಿತಾಸಕ್ತಿಲೇ ಹೇಳ್ತಾರೆ, ಯಾರು ಜಮೀನು ಅಕ್ವೈರ್ ಆಗ್ತದೆ ಬಟ್ ನಾವು ಜಮೀನು ಕೊಡಬಾರ್ದಾಗಿತ್ತು, ಕೊಟ್ಟರು ಕೂಡ ಕೊಟ್ಟ ಮೇಲೆ KDBಲಿ ಒಂದು ಹೇಳ್ತಾರೆ, ಜಮೀನು ಅಕ್ವೈರ್ ಆದ ಜಾಗದಲ್ಲಿ ಏನೇ ಆಕ್ಟಿವಿಟಿ ನಡಿಬೇಕಾದ್ರೂ ಕೂಡ ಅಲ್ಲಿರ್ತಕ್ಕಂಥ ರೈತರನ್ನ ಗಮನಕ್ಕೆ ತಂದು ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಕೊಡ್ಬೇಕು ಅಂತಕ್ಕಂಥದ್ದನ್ನು ಸರ್ಕಾರ ಆದೇಶ ಹೊರಡಿಸೈತೆ. ಬಟ್ ಇಲ್ಲಿ MLC ಕಂಪ್ನಿ ಬಂದು 120 ಕೂಡ ಹೋಗಿರ್ತಕ್ಕಂಥ ರೈತರಿಗೆ ಒಂದು 30 ಲಕ್ಷ 35 ಲಕ್ಷ ದುಡ್ಡು ಬಂದಿತ್ತು. ಅದ್ರಾಗ ಎಲ್ಲರೂ ಕೂಡ ವೆಹಿಕಲ್ ತಗೊಂಡ್ರು, ಮುಂದಿನ ಜೀವಕ್ಕೆ ದಾರಿ ಉಪಯೋಗಿಸಬೇಕು ಅಂತ ಎಲ್ಲರೂ ಕೂಡ ಅದನ್ನು ಮುಂದುವರಿಸಬೇಕು ಅಂತೇಳಿ ಪ್ರಯತ್ನ ಪಟ್ಟರು. ಎಷ್ಟೋ ಸುಮಾರು ಒಂದು 15-20 ವರ್ಷನೂ ಕೂಡ ಯಾವುದೇ ಕಂಪ್ನಿಲೂ ಕೂಡ ಈ ಥರ ಗೊಂದಲ ಆಗಿರಲಿಲ್ಲ. ಭಾರತೀಪುರ ಅಕ್ವೈರ್ ಆದಾಗಲೂ ಆಗಲಿಲ್ಲ, ಸೋಂಪುರ ಅಕ್ವೈರ್ ಆದಾಗಲೂ ಆಗಲಿಲ್ಲ, ಯಡಳ್ಳಿ ಸರ್ವೆ ನಂಬರ್ ಅಕ್ವೈರ್ ಆದಾಗಲೂ ಕೂಡ ಆಗಲಿಲ್ಲ, ಹೊನ್ನೇನಹಳ್ಳಿ ಅಕ್ವೈರ್ ಆದಾಗಲೂ ಕೂಡ ಆಗಲಿಲ್ಲ. ಕೆಲವು ಈಗ ನಮ್ಮ ಕಾಂಗ್ರೆಸ್ ಶಾಸಕರು ಬಂದಮೇಲೆ ಯಾವುದೇ ಕಂಪ್ನಿಗೆ ಹೋದ್ರು ಕೂಡ ಅಲ್ಲಿ ಹೇಳ್ತಾರೆ ಕಾಂಗ್ರೆಸ್ ಮುಖಂಡರುಗಳಿಗೆ ಫಸ್ಟ್ ಆದ್ಯತೆ ಕೊಡಬೇಕು ಅಂತೇಳಿ ಶಾಸಕರ ಆದೇಶ ಐತೆ ಅಂತೇಳಿ. ದಯಮಾಡಿ ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ತೀನಿ, ಶಾಸಕರಾಗಿ BJP JDS ಕಾಂಗ್ರೆಸ್ ಒಂದಲ್ಲಿ ರೀತಿಯಲ್ಲಿ ಬಿಟ್ಟು ಎಲ್ಲರೂ ಕೂಡ ಸಹಮತದಲ್ಲಿ ತಗೊಂಡೋಗುವಂಥ ಕೆಲಸ ನೀವು ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಇದನ್ನೇ ಕಂಟಿನ್ಯೂಟಿ ಮಾಡಿದ್ರೆ ನಾವು ಇದೇ ಕಂಟಿನ್ಯೂಟಿ ಮಾಡಿದ್ರೆ ಯಾವ ರೀತಿ ಹೆಚ್ಚಿಗೆ ಕೊಡ್ಬೇಕು ಕೊಡ್ತೀವಿ. ಎಲ್ಲೇ ಹೋದ್ರೂ ಕೂಡ ನೀವು ಇಂಟರ್ಫಿಯರ್ ಆಗೋಂಥ ಅವಶ್ಯಕತೆ ಇರಲಿಲ್ಲ. ಇದಕ್ಕೆಲ್ಲ ಗೊಂದಲ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಶಾಸಕರು ಅಂತಕ್ಕಂಥ ನಮ್ಮೆಲ್ಲರ ಗಮನಕ್ಕೆ ಬಂದಾಗೈತೆ. ಅದು ಇವರು ಕಂಪ್ನಿಯವ್ರಿಗೆ ಪಾಪ ಗೊತ್ತಿಲ್ಲ ಇಲ್ಲಿ ಪರಿಸ್ಥಿತಿ ಏನು, ಲೋಕಲ್ ಅವಶ್ಯಕತೆ ಏನೈತೆ, ಲೋಕಲ್ ಬಾಡಿ ಅವಶ್ಯಕತೆ ಏನೈತೆ, ಗ್ರಾಮ ಪಂಚಾಯತಿನೇ ಕೆಲಸ ಆಗಬೇಕು ಅಂತಕ್ಕಂಥದ್ದು ಕಂಪ್ನಿಯವ್ರಿಗೆ ಸರಿಯಾದ ಮಾಹಿತಿ ಇಲ್ಲ. ಯಾಕೆ ನಾವೆಲ್ಲೂ ಕೂಡ ಯಾರ ಮೇಲೂ ಕೂಗಾಟ ಮಾಡೋದಾಗಲಿ ತರಲೆ ಮಾಡೋದಾಗಲಿ ಮಾಡಲಿಲ್ಲ. ಬಟ್ ಆದರೆ ಅವ್ರು ಹೋಗಿ ಈ ಥರ ಕೆಲವಕ್ಕೂ ಕೂಡ ಡೈರೆಕ್ಷನ್ ಕೊಡೋದ್ರ ಮುಖಾಂತರ ನಾನು ಹೇಳ್ತಾರ ಮಾತಲ್ಲ, ಶಾಸಕರು ಎಂಟ್ರಿ ಆಗೋರೆ ಅಂತೇಳಿ ಯಾವುದೇ ಕಂಪ್ನಿಗೆ ಹೋದ್ರು ಕೂಡ ಅಲ್ಲಿ ಶಾಸಕರು ಎಂಟ್ರಿ ಆಗೋರೆ, ನೀವು ಶಾಸಕರಿಂದ ಹೇಳ್ಸಿ ಅಂತೇಳಿ. ಶಾಸಕರಾಗಿರ್ತಕ್ಕಂಥದ್ದು ಜನಗಳ ಸೇವೆ ಮಾಡೋಕ್ಕೆ ನಾವು ಕೆಲಸ ಕೊಡಿಸಿ ನಾವು ಕಂಪ್ನಿಗೆ ರೆಕಮೆಂಡ್ ಮಾಡಿರ್ತೀವಿ, ನಿಮ್ಗೆ ಹೇಳೋಂಥ ಅವಶ್ಯಕತೆ ಇರಲಿಲ್ಲ. ಪಾಪ ನಮ್ಮ ಗೋವಿಂದಣ್ಣನ ಬಗ್ಗೆ ಭಾಳ ಗೌರವ ಇಟ್ಕೊಂಡಿದ್ವಿ, ನಾವು ಕೆಲಸ ಕೊಡಿ ಅಂತ ಕೇಳೋಂಥ ಪರಿಸ್ಥಿತಿ ಬಂತು. ನಮ್ಮ ರೈತರು ಕೂಡ ಕೆಲವು ವಿಚಾರಗಳಲ್ಲಿ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅಂತಕ್ಕಂಥ ಆಲೋಚನೆಗಳು ಭಾಳ ಕಡಿಮೆ ಅಂತೀನಿ. ಬಹುಶಃ ಇಲ್ಲೇನೋ 1 ಎಕರೆ ಜಮೀನು ಕಳ್ಕೊಂಡು ಅವ್ರು ಕೊಡ್ತಕ್ಕಂಥ ದುಡ್ಡಿಗೆ ಇವತ್ತಲ್ಲ ನಾಳೆ ಭವಿಷ್ಯದಲ್ಲಿ ಈ ಮುಂದೆ ಹೋಗ್ತಾ ಹೋದ 5 ಕೋಟಿ ಕೊಟ್ಟರು ಕೂಡ 1 ಎಕರೆ ಜಾಗ ಸಿಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಾವು ಯಾವ ರೀತಿ ವಾಸ ಮಾಡಬೇಕು. ಆದ ಕಾರಣ ಈ ಫ್ಯಾಕ್ಟ್ರಿಗೆ ಬಂದು ಇವತ್ತು ನಾವು ಮನವಿ ಮಾಡಿದ್ದೀವಿ, ನಾವೇನು ತರಲೆ ಮಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತಾ ಒಂದೊಂದು ಸತಿ ಮತ್ತೊಮ್ಮೆ ಹೆಚ್ಚಿಗೆ ಕೊಡ್ತಾ ಇದ್ದೀನಿ, ಮನವಿ ಮಾಡ್ತಾ ಇದ್ದೀನಿ, ಶಾಸಕರು ಯಾವುದೇ ಕೈಗಾರಿಕಾ ಪ್ರದೇಶದಲ್ಲಿ ಅವರ ಕಾರ್ಯಕರ್ತರು ಡೈರೆಕ್ಷನ್ ಕೊಟ್ಟು ನಮ್ಮವ್ರಿಗೆ ಕೊಡಬೇಕು ಅಂತ ಹೇಳಬೇಕು ಅಂತಕ್ಕಂಥ ಮಾತ್ರ ಫಸ್ಟ್ ನಿಲ್ಲಿಸಬೇಕು. ಅದ್ರ ಜೊತೆಯಲ್ಲಿ ನಮ್ಮ ಗೋವಿಂದಣ್ಣರು ಕೂಡ ಮನವಿ ಮಾಡ್ತೀನಿ, ರಾಜಕಾರಣ ಅಂತಕ್ಕಂಥದ್ದು ನಿಂತು ನೀರಲ್ಲ, ಕೇವಲ ನಮ್ಮವ್ರಿಗೆ ಆಗಲಿ ನಮಗೆ ಆಗಬೇಕು ಅಂತಕ್ಕಂಥದ್ದನ್ನು ನೀವು ದಯಮಾಡಿ ಬಿಡಬೇಕು. ನೀವಿಬ್ಬರು ಕೂಡ ಸೇರಿ ಬೈಬ್ರಿಕೇಶನ್ ಇಲ್ದಂಗೆ ಯಾರು ಕೆಲಸ ಮಾಡ್ಕೊಂಡು ಇಬ್ಬರೂ ಕೊಡಲಿ ಅಂತಕ್ಕಂಥ ಮಾತ್ರ ನೇರವಾಗಿ ಹೇಳಿಕ್ಕೆ ಬಯಸ್ತೀನಿ.